ಓಂ ಇದು ಚೇತನ ಜಗನ್ನಿಯಂತ್ರೇ ಅಶೇಷಂ ವಿದೆ ನಮೋ ನಾರಾಯಣಾಯ ಚ ಸರ್ವಶಕ್ರಾದಿವಂದಿತ. ಎರಡನೇದೀಗ ನಚ ಕೃತಿಮತ್ವಾದುಕ್ತ ಏವೋಚ್ಯತೆ ಸತತ್ರ ಪರ್ಯೇತಿ ಇತ್ಯಾದೌ ಸ್ವೇನ ರೂಪೇಣ ವಿನಿಷ್ಪತ್ಯತೆ ಇತಿ ಮುಕ್ತಸ್ಯ ಸ್ಪಷ್ಟಂ ಪ್ರತಿಭಾತತ್ವಾತ್ ಶ್ರುತೌ. ಸತತ್ರ ಪರ್ಯೇತಿ ಇತಿ ಶ್ರುತ್ಯ ಐಕ್ಯ ಪ್ರತೀತಿಶ್ಚ. ಓ ಸರಿ ಬಿಡಿ, ಮೋಕ್ಷ ಅಂದರೆ ಏನೋ ಹೇಳ್ತಿದ್ದೀರಿ, ಅದಲ್ಲ. ವಿಷ್ಣುವ ಹತ್ರ ಹೋಗೋದು ಮೋಕ್ಷ, ವಿಷ್ಣುವೇ ಆಗೋದೇ ಮೋಕ್ಷ. ಯಾಕೆ ತಿಳ್ಕೊಬಾರ್ದು? ಒಂದು ವಾಕ್ಯ ಇದೆಯಲ್ಲ, ಪರಂಬ್ರಹ್ಮ ವೇದ ಬ್ರಹ್ಮೈಭವತೆ ಅಂತಿದೆಯಲ್ಲ, ಸರ್ವ ಏಕೀಭವಂತಿ ಅಂತಿದೆಯಲ್ಲ, ಅದು ಅರ್ಥ ಯಾಕೆ ಮಾಡಬಾರ್ದು ಅಂದರೆ ಅರ್ಥ ಮಾಡಿಕೊಡೋದು. ಯಾಕೆ? ಸತತ್ರ ಪರ್ಯೇತಿ ಇತ್ಯಾದೌ ಸ್ವೇನ ರೂಪೇಣ ವಿನಿಷ್ಪದ್ಯತೆ ಇತಿ ಮುಕ್ತಸ್ಯ ಸ್ಪಷ್ಟಂ ಪ್ರತಿಭಾತತ್ವ ಶ್ರುತೌ. ತತತ್ರ ಪರ್ಯೇತಿ ಇತಿ ಶ್ರುತ್ಯ ಐಕ್ಯ ಪ್ರತೀತಿಶ್ಚ. ಸೊ ಮುಕ್ತಿ ಆಗೋದು ಅಂದ್ರೆ ಏನು, ಮುಕ್ತನಾಗೋದು ಅಂದರೆ ಐಕ್ಯ ಹೊಂದೋದು ಅಂತ ಯಾಕೆ ಹೇಳಬಾರ್ದು? ಅದಕ್ಕೆ ಹೇಳ್ತಾರೆ ಸರಿಯಲ್ಲ. ಏವಂಭೂತಸ್ಯಾಪಿ ಪ್ರಕರಣತ್ವಂ ಪರಿಕಲ್ಪ್ಯ ಶ್ರುತಿಪಾದಾಂಗೀಕಾರೆ ಸಾ ಶ್ರುತಿರಪಿ ಏವಂ ವಿಭಜ್ಯ ಕಿಂ ಯೋಜಯಿತುಂ ನ ಶಕ್ಯ ಇತಿ ಶ್ರುತೇರೇವ ಅಭಾವ ಪ್ರಸಂಗ. ಸತ್ಯಂ ಜ್ಞಾನಮಿತ್ಯಾದವಪಿ ಸತ್ಯಮಿತ್ಯಸ್ಯ ಅನ್ಯಮಿತಿ ಅನೇನ ಅನ್ವಯ ಇತ್ಯಾದಿ ಪ್ರಸಂಗ. ಅಲ್ಲಿಗೆ ಅರ್ಥ ಮುಗಿತದು. ಏನರ್ಥ ಅದಕ್ಕೆ ಹೇಳ್ತಾರೆ. ಇದಿಷ್ಟು ಒಂದು ಈ ರೀತಿ ಇರೋದ್ರಿಂದ ಅರ್ಥ ಮಾಡಿ, ನೀವು ಬೇರೆ ಅರ್ಥ ಮಾಡಬೇಡಿ. ಅದಕ್ಕೆ ಹಾಗಲ್ಲ. ನ ಶಕ್ಯ ಇತಿ ಶ್ರುತೇರೇವ ಅಭಾವ ಪ್ರಸಂಗ ಇನ್ನು ಹೇಳಿದ್ದಾರೆ. ಎಂದೂ ಪರಮಾತ್ಮನಾಗಲಿ ಸಾಧ್ಯ ಇಲ್ಲ ಅಂತ ಹೇಳಿದ ಮೇಲೆ ಇವತ್ತು ಯಾವ್ದಾದ್ರು ಊರಿಗೆ ಹೋದರೆ ಊರೇ ಆಗಿಬಿಟ್ಟ ಅಂತ ಕರೀತಾರ? ಗೊತ್ತಾಯ್ತಾ? ಗ್ರಾಮವನ್ನು ತಲುಪಿದ, ಈ ಊರನ್ನು ತಲುಪಿದ ಅಂತೇಳಿ ಊರೇ ಆಗಿಬಿಟ್ಟ ಅಂತ ಅರ್ಥ ಯಾರನ್ನು ಮಾಡಿದ್ದಾರಾ? ಮಾಡಿಲ್ಲ. ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಹಾಗಾದ್ರೆ ಯಾರು ಹೋಗ್ತಾರ? ಅವ್ರು ಹೋದವ್ರು ಊರಾಗೋದು ನಾವು ಹೋಗೋದಿಲ್ಲ, ಬೇಡ ಅಲ್ಲಿಗೆ ನನ್ನ ತಾನೇ ಯಾಕೆ ಕಳ್ಕೊಳ್ಳಿ ಅಂತ ಕೇಳ್ತಾರೆ. ಮುಕ್ತನಾಗಿದ್ದ ಅನುಭವ ತಾನು ಬರಬೇಕಾದ್ರೆ ತಾನು ಆಗಿದ್ದು ನೆನಪಿರಬೇಕು, ಆಗಿದ್ದು ಹೋಗ್ಬೇಕಾಗ. ಮತ್ತೆ ತನ್ನ ಅಸ್ತಿತ್ವ ನಾನು ಮರೆತು ಬಿಟ್ಟರೆ ಅವನೇನಲ್ಲ, ಮುಕ್ತನಾಗಿ ಉಪಯೋಗನೇ ಇಲ್ಲ. ಕೋಮಾದಲ್ಲಿದ್ದ ಮನೆಯಲ್ಲಿದ್ದರಷ್ಟೇ ಆಸ್ಪತ್ರೆಯಲ್ಲಿದ್ದರೆ ಇಟ್ ಮೇಕ್ ನೋ ಡಿಫರೆನ್ಸ್. ಅವನು ಎಚ್ಚರ ಬಂದಾಗ ಮನೆಯಲ್ಲಿದ್ದು ಖುಷಿ ಕೊಡೋದು, ಅಥವಾ ಇದ್ದಿದ್ದು ರೋಗ ಇದೆ ಅಂತ ಗೊತ್ತಾಗುತ್ತೆ ಅವನಿಗೆ. ಆದ್ದರಿಂದ ಸರಿಯಲ್ಲ. ಅಂದರೆ ಮಾತು ಸ್ವಲ್ಪ ಜಾಗ ಸಿಕ್ಕರೆ ಸಾಕು, ಏನು ಮಾಡ್ತಾರೆ ಇಮಿಡಿಯೇಟ್ಲಿ ಕೆಲವು ನಿಂತಿರ್ತಾರೆ ಬಸ್ನಲ್ಲಿ, ಸ್ವಲ್ಪ ಸಿಕ್ಕರೆ ಸಾಕು ಕೂಡಕ್ಕೆ ಬರ್ತಾರೆ, ಬಿಡೋದಿಲ್ಲ. ಸ್ವಲ್ಪ ಬಂದು ಕೂತ್ರೆ ಅವ್ರ ನೀವೇ ಬೇರೆ ಅವ್ರನ್ನ ತಳ್ಳಿಬಿಡ್ತಾರೆ ಆ ಕಡೆ. ಆ ಅರ್ಥ ಮಾಡಬಾರ್ದು. ಅವಾಗ ಮುಖ್ಯವಾದ ಅರ್ಥಕ್ಕೆ ಗಮನ ಕೊಡಬೇಕು. ಅಲ್ಲಿ ಹೇಳ್ತಾರೆ ನ ಶಕ್ಯ ಇತಿ ಶ್ರುತೇರೇವ ಅಭಾವ ಎಂದು ಕೂಡ ಸಾಧ್ಯ ಇಲ್ಲ. ಶ್ರುತಿ ಹೇಳಿದ ಮೇಲೆ ಪ್ರಶ್ನೆ ಬರೋದಿಲ್ಲ. ಜ್ಞಾನಮಿತ್ಯಾದವಪಿ ಸತ್ಯಮಿತ್ಯಸ್ಯ ಅನ್ಯಮಿತ್ಯನೇನ ಅನ್ವಯ ಇತ್ಯಾದಿ ಪ್ರಸಂಗ. ಹಾಗಿದ್ದರೆ ಮಾಡೋದಾದರೆ ಏನೇನು ಅಪಾರ್ಥ ಮಾಡಬೇಕಾಗುತ್ತೆ ಅಷ್ಟೇ. ನೀವು ಅಪಾರ್ಥ ಮಾಡೋಕ್ಕೆ ಸಾಧ್ಯ. ಸತ್ಯಂ ಅಂದರೆ ಪರಮಾತ್ಮ ಸತ್ಯ ಹೊಂದಿದ್ದಾನೋ ಅವನೇ ಸತ್ಯವಾಗಿದ್ದಾನೆ. ಘಟ ತಂದು ಅವನೇ ಘಟವಾಗಿಬಿಟ್ರೆ ಏನು ಮಾಡಬೇಕಾಗ? ಅರ್ಥ ಮಾಡೋಕ್ಕೆ ಬರೋದಿಲ್ಲ. ಬೇರೆ ಅರ್ಥ ಮಾಡ್ತಿರೋದಲ್ಲೋ. ದೇವರು ಜ್ಞಾನ ಅಂತ ಕರಿತೀರಿ. ಜ್ಞಾನಿ ಅನ್ಬೇಕೋ ಜ್ಞಾನ ಅನ್ಬೇಕೋ? ಇವರು ಜ್ಞಾನ ಅಂತಾರೆ ಯಾರು, ಇವರು ಜ್ಞಾನಿ ಅಂತ. ಹೌದಲ್ಲ? ಹಾಗೆ ಕರೆಯೋದಿಲ್ಲ. ಕರೆಯೋದಿಲ್ಲ. ಹೌದಲ್ಲ? ಜಡ ಪದಾರ್ಥಕ್ಕೆ ಅದಿಲ್ಲ ಅಂತ ಹೇಳ್ತಿರ್ತಾನೆ. ಅದೇ ರೀತಿಯೇ ಇದು ಐಕ್ಯ ಹೊಂದಿದ್ರೆ ಹತ್ರ ಹೋದ ಅಂತ ಅರ್ಥನೇ ಹೊರತು ಏನರ್ಥ ಅಲ್ಲ, ಇದಲ್ಲ. ಇವತ್ತು ಬೆಂಕಿ ಮುಂದೆ ಬೇಸಿಗೆಯಲ್ಲಿ ಚಳಿಗಾಲದಲ್ಲಿ ಬೆಂಕಿ ಮುಂದೆ ಕೂತಿರ್ತಾರೆ, ಹೀಟರ್ ಮುಂದೆ. ಅವನು ಹೀಟೇ ಆಗೋದಾಗ ಯಾರು ಕೂಡ್ತಿದ್ರ ಸುಟ್ಟು ಬೂದಿ ಆಗಿಬಿಡ್ತಾ ಇದ್ದ. ಎಷ್ಟು ಹತ್ರ ಕೂತ್ರು ಕೂಡ ಎಲ್ಲಿವರೆಗೆ ಕೊಡ್ತಾ, ಎಷ್ಟು ಹತ್ರ ಹೋಗ್ತಾನೆ ಕೊನೆಗೆ ಅವನು ತನಗೆ ಬಿಸಿ ಜಾಸ್ತಿ ತಾನೆ ಇದ್ದು ಕರ್ಕೊಂಡ್ಬಿಡ್ತಾನೆ. ಅದೇ ರೀತಿಯೇ ವಿಷ್ಣುತ್ವ ಅಂಬೋದು ಚಿಂತನೆ ಮಾಡಿದ್ರೆ ಬರ್ನಾಗ್ತಾನೆ, ಹೋದ್ಮೇಲಲ್ಲ. ನಾನು ವಿಷ್ಣು ಅಂತ ಚಿಂತನೆ ಮಾಡೋದೇ ಅವನು ಸುಟ್ಟಾಕ್ಬಿಡುತ್ತೆ. ಅದರಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ. ನಚ ಅಲ್ಲಿಗೆ ನಾಳೆ ಒಂದೊಂದು ಮಾಡಿದರೆ ಸಾಕು, ಬೇಕಷ್ಟೇ. ಸ್ವಲ್ಪ ಇದೆ ಅಷ್ಟೇ. ಅದು ಮತ ತಿಳ್ಕೊಂಡ್ಬಿಟ್ರೆ ಸಾಕು. ಒಂದು ಅಧಿಕರಣ ಯಾತಕ್ಕೆ ಮಾಡಿದ್ದಾರೆ ಅಂದರೆ ಎಲ್ಲ ಒಟ್ಟಿಗೆ ಹೇಳ್ಬಿಟ್ಟು ಏನಾಗ್ತಿತ್ತು, ಇವತ್ತು 8 ಪ್ಯಾಕೆಟ್ ಒಷ್ಟೇ ಮಾಡಿ ತಾನು ಹೊತ್ಕೊಂಡೋಗ್ಬೇಕಾಗ 5-6 ಮಾಡಿದಾಗ ಈ ಕೈ ಒಂದು ಆ ಕೈ ಒಂದು ಹಿಡ್ಕೊಳಕ್ಕೆ ಬರೋದು. ಗ್ರಹಣ ಶಕ್ತಿ ಪೂರ್ತಿ ನಮಗೆ ಉಪಯೋಗ ಬರೋದಾಗ ಆ ಹಿನ್ನೆಲೆಯಲ್ಲಿ